ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಗಜ್ವಾ ಎ ದುನಿಯಾ ಅಥವಾ ಗಜ್ವಾ ಅಲ್ ಆಲಮ್ ಅಂದರೆ ಇಡೀ ವಿಶ್ವವನ್ನು ಆಕ್ರಮಿಸಿಕೊಂಡು ಬಿಡುವ ಕನಸನ್ನು ಕಾಣ್ತಾ ಇದ್ದ ಇಸ್ಲಾಮಿಕ್ ಉಗ್ರರಿಗೆ ಅಮೆರಿಕ ಹಾಗೂ ಇರಾಕ್ಗಳು ಸೇರಿ ಒಂದು ಶಾಕ್ ಅನ್ನು ಕೊಟ್ಟಿವೆ. ಖಲೀಫಾ ಆಗೋದಕ್ಕೆ ಸಿದ್ಧನಾಗ್ತಾ ಇದ್ದ ಇಸ್ಲಾಮಿಕ್ ಸ್ಟೇಟ್ ಸಂಘಟನೆಯ ಸೆಕೆಂಡ್ ಇನ್ ಕಮಾಂಡ್ ಅಂತಲೇ ಗುರುತಿಸಿಕೊಂಡಿದ್ದ ಮೋಸ್ಟ್ ವಾಂಟೆಡ್ ಮತ್ತು ಮೋಸ್ಟ್ ನಟೋರಿಯಸ್ ಉಗ್ರನನ್ನ ಜನ್ನತ್ಗೋ ಜಹನ್ನಮ್ಗೋ ಕಳುಹಿಸಲಾಗಿದೆ. ಮಜಾ ಅಂದರೆ ಈ ಉಗ್ರನ ಬೇಟೆಯ ಬಗ್ಗೆ ಅಮೆರಿಕದ ವೈಟ್ ಹೌಸ್ ವಿಡಿಯೋ ಒಂದನ್ನು ಬಿಡುಗಡೆ ಮಾಡಿದೆ. ಟ್ರಂಪ್ ಈ ಉಗ್ರನನ್ನ ಹೊಡೆದು ಹಾಕಿದ್ರು ಅಂತ ಅದಕ್ಕೆ ತಲೆಬರಹವನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ಇರಾಕಿನ ಪ್ರಧಾನಿ ನಮ್ಮ ಪಡೆಗಳು ಉಗ್ರನನ್ನ ಬೇಟೆಯಾಡಿವೆ ಅಂತ ಹೇಳಿಕೊಂಡಿದ್ದಾರೆ. ಇಲ್ಲಿ ಬೇಟೆಯಾಡಿದ್ದು ಅಮೆರಿಕಾನ, ಇರಾಕ ಅಥವಾ ಕುರ್ದಿಶ್ ಪಡೆಗಳ ಅನ್ನೋದಕ್ಕಿಂತ ಬೇಟೆ ಆಡಲ್ಪಟ್ಟದ್ದು ದೊಡ್ಡ ಪ್ರಾಣಿ ಅನ್ನೋದಂತೂ ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಹಾಗಾದ್ರೆ ಯಾರು ಈ ಅಬ್ದುಲ್ಲಾ ಮಕ್ಕಿ? ಈ ಬೇಟೆಯ ಮೂಲಕ ಅಮೆರಿಕ ಜಗತ್ತಿಗೆ ಕೊಡ್ತಾ ಇರೋ ಸಂದೇಶ ಏನು ಮತ್ತು ಇದರಿಂದ ಮಧ್ಯಪ್ರಾಚ್ಯದ ಮೇಲಿನ ಇಂಪ್ಯಾಕ್ಟ್ ಏನು? ಬನ್ನಿ ನೋಡೋಣ. ಗೆಳೆಯರೆ, ಗುರುವಾರ ರಾತ್ರಿ ಅಬ್ದುಲ್ಲಾ ಮಕ್ಕಿ ಮುಸ್ಲಿಹ್ ಅಲ್ ರುಫಾಯಿ ಆಲಿಯಾಸ್ ಅಬು ಖದೀಜಾ ಆಲಿಯಾಸ್ ಅಬು ಮಕ್ಕಿ ಅನ್ನೋ ಐಸಿಸ್ಗೆ ಸೇರಿದ ಎರಡನೇ ಅತಿ ಮುಖ್ಯ ಕಮಾಂಡರ್ನನ್ನ ಹೊಡೆದು ಕೆಡವಲಾಗಿದೆ ಅಂತ ಇರಾಕಿನ ಪ್ರಧಾನಿ ಮೊಹಮ್ಮದ್ ಶಿಯಾ ಅಲ್ ಸುಡಾನಿ ಶುಕ್ರವಾರ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಅವನು ಮೋಸ್ಟ್ ವಾಂಟೆಡ್ ಆಗಿದ್ದ, ಇಡೀ ಜಗತ್ತಿಗೆ ಕಂಟಕಪ್ರಾಯನಾಗಿದ್ದ. ಅವನ ಬೇಟೆಯಿಂದ ಐಸಿಸ್ಗೊಂದಷ್ಟು ಹೊಡೆತ ಕೊಟ್ಟಂತಾಗಿದೆ ಅಂತ ಕೂಡ ಮೊಹಮ್ಮದ್ ಶಿಯಾ ಅಲ್ ಸುಡಾನಿ ಹೇಳಿಕೊಂಡಿದ್ದಾರೆ. ಹೀಗೆ ಇರಾಕಿನ ಪ್ರಧಾನಿಯ ಹೇಳಿಕೆ ಹೊರಬಿದ್ದ ಕೆಲವೇ ಕ್ಷಣಗಳಲ್ಲಿ ವೈಟ್ ಹೌಸ್ ಒಂದು ವಿಡಿಯೋನ ಬಿಡುಗಡೆ ಮಾಡಿದೆ. ಇಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ನ ಕಾರಣಕ್ಕೆ ನಾನು ಆ ವಿಡಿಯೋನ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಆದರೆ ಅದನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನ ನೋಡಬಹುದು. ಈ ವಿಡಿಯೋದಲ್ಲಿ ರಾತ್ರಿ ರಸ್ತೆಯಲ್ಲಿ ಒಂದು ವಾಹನ ಹೋಗ್ತಾ ಇದೆ. ಅದರ ಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ಬಾಂಬು ಮಿಸೈಲು ಏರ್ ಡ್ರಾಪ್ ಆಗುತ್ತೆ. ಅಲ್ಲೊಂದು ಸ್ಫೋಟ, ಬೂಮ್, ಅಷ್ಟೇ. ಈ ವಿಡಿಯೋ ಬಿಡುಗಡೆ ಮಾಡೋ ಮೂಲಕ ಐಸಿಸ್ ಉಗ್ರನನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಡೆದು ಹಾಕಿದ್ರು ಅಂತ ವೈಟ್ ಹೌಸ್ನ ಪ್ರಕಟಣೆ ಹೇಳ್ತಾ ಇದೆ. ಗೆಳೆಯರೆ, ಹೀಗೆ ಹೇಳೋ ಮೂಲಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿಗೆ ಏನು ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಈ ಅಬ್ದುಲ್ಲಾ ಮಕ್ಕಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಮಕ್ಕಿ ಐಸಿಸ್ನ ಪ್ರಮುಖ ನಾಯಕರ ಪೈಕಿ ಒಬ್ಬ. ಇಡೀ ಜಗತ್ತನ್ನು ಇಸ್ಲಾಮೀಕರಣ ಮಾಡಬೇಕು, ಜಗತ್ತಲ್ಲಿ ಇಸ್ಲಾಮಿಕ್ ಆಡಳಿತ, ಇಸ್ಲಾಮಿಕ್ ಕಾನೂನುಗಳನ್ನು ಜಾರಿಗೆ ತರಬೇಕು, ಈಗಿರೋ ಸರ್ಕಾರಗಳನ್ನು ಕೆಡುವ ಮೂಲಕ ತಮ್ಮ ಕನಸನ್ನು ಸಾಧಿಸಿಕೊಳ್ಬೇಕು ಮತ್ತು ಶರಿಯಾ ಕಾನೂನೇ ಎಲ್ಲ ಕಡೆಯಲ್ಲೂ ಇರಬೇಕು ಅನ್ನೋ ಕನಸಿನೊಂದಿಗೆ ಖಲೀಫಾನ ಆಡಳಿತದ ಅಡಿಗೆ ಇಡೀ ಜಗತ್ತನ್ನು ತರೋದಕ್ಕೆ ಅಂತ ಶುರುವಾಗಿದ್ದು ಐಸಿಸ್ ಅಥವಾ ಇಸ್ಲಾಮಿಕ್ ಸ್ಟೇಟ್. ಅಬು ಮಸಬ್ ಅಲ್ ಜರ್ಕವಿ ಅನ್ನೋನು ಸ್ಥಾಪನೆ ಮಾಡಿದ ಇಸ್ಲಾಮಿಕ್ ಸ್ಟೇಟ್ ಇರಾಕಲ್ಲಿ ಕೆಲಸ ಮಾಡ್ತಾ ಇತ್ತು. ಇದಕ್ಕೊಂದು ವೈಶ್ವಿಕ ರೂಪವನ್ನು ಕೊಟ್ಟಿದ್ದು ಅಬೂಬಕರ್ ಬಾಗ್ದಾದಿ. 2014ರಿಂದ 2019ರವರೆಗೆ ಇದರ ನಾಯಕನಾಗಿದ್ದ ಬಾಗ್ದಾದಿ ತನ್ನನ್ನು ತಾನು ಖಲೀಫಾ ಅಂತ ಘೋಷಣೆ ಮಾಡಿಕೊಂಡ. ಇಡೀ ಜಗತ್ತನ್ನ 7ನೇ ಶತಮಾನಕ್ಕೆ ನೂಕಿ ಅದನ್ನ ಐಸಿಸ್ನ ಖಲೀಫತ್ನ ಅಡಿಗೆ ತರೋ ಸಂಕಲ್ಪದೊಂದಿಗೆ ಇರಾಕ್, ಇರಾನ್, ಸಿರಿಯಾ, ಅಫ್ಘಾನಿಸ್ತಾನ ಮುಂತಾದ ಕಡೆಗಳಲ್ಲಿ ಸಂಘಟನೆಯನ್ನು ಇವನು ವಿಸ್ತರಿಸೋದಕ್ಕೆ ನಿಂತ. ಮುಂದೆ ಈ ಬಾಗ್ದಾದಿಯನ್ನ ಅಮೆರಿಕದ ಪಡೆಗಳು 2019ರಲ್ಲಿ ಹೊಡೆದುಕೊಂಡವು. ಇವನ ನಂತರ ಅಬು ಇಬ್ರಾಹಿಂ ಅಲ್ ಕುರೇಶಿ ಅನ್ನೋನು ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡ. ಆದರೆ ಅವನು ಖಲೀಫಾ ಆದ 3 ವರ್ಷಗಳಲ್ಲಿ ಅಂದ್ರೆ 2022ರಲ್ಲಿ ಅಮೆರಿಕ ಅವನನ್ನು ಕೂಡ ಕೊಂದು ಹಾಕ್ತು. ಇವನ ನಂತರ ಅಬು ಇಬ್ರಾಹಿಂ ಅನ್ನೋನು ಬಂದ, ಅಬು ಅಲ್ ಹುಸೇನ್ ಖುರೇಶಿ ಅನ್ನೋ ಇನ್ನೂ ಒಬ್ಬ ಬಂದ. ಅವರಿಗೂ ಅಮೆರಿಕ ಹೂರ್ ಟಿಕೆಟ್ ಅನ್ನು ಕೊಡಿಸ್ತು. ಈಗ ಅಬು ಹಬ್ಸ್ ಅಲ್ ಹಶ್ಮಿ ಅನ್ನೋನು ಖಲೀಫಾ ಆಗಿದ್ದಾನೆ. ಅಲ್ಲಿ ಸಾಮಾನ್ಯವಾಗಿ ಯಾರು ಎರಡನೇ ಖಲೀಫಾ ಅಥವಾ ಸೆಕೆಂಡ್ ಇನ್ ಕಮಾಂಡ್ ಆಗಿರ್ತಾರೋ ಅವರೇ ಖಲೀಫಾನ ಸಾವಿನ ನಂತರ ಆ ಹುದ್ದೆಗೆ ಬರ್ತಾರೆ. ಈ ಪ್ರಕಾರ ಮುಂದೆ ಅಂದ್ರೆ ಈ ಹಶ್ಮಿಗೆ ಕೂಡ ಹೂರುಗಳಿಂದ ಕರೆ ಬಂದ್ರೆ ಆಗ ಇವನ ಜಾಗಕ್ಕೆ ಬರಬೇಕಾಗಿದ್ದದ್ದು ಈ ಅಬು ಮಕ್ಕಿ. ಆದ್ರೆ ಈಗ ಅವನಿಗೆ ಪ್ರಮೋಷನ್ ಸಿಕ್ಕಿಬಿಟ್ಟಿದೆ. ಹಶ್ಮಿಗಿಂತಲೂ ಮೊದಲೇ ಇವನಿಗೆ ಹೂರು ಟಿಕೆಟ್ ಸಿಕ್ಕಿರೋದ್ರಿಂದ ಐಸಿಸ್ ತಕ್ಷಣಕ್ಕೊಬ್ಬ ಉತ್ತರಾಧಿಕಾರಿಯನ್ನ ಕಳ್ಕೊಂಡ ಹಾಗಾಗಿದೆ. ಗೆಳೆಯರೆ, ಇರಾಕ್ ಹೇಳ್ತಾ ಇರೋ ಪ್ರಕಾರ ಇವನು ಸಂಘಟನೆಯ ಅತಿ ಪ್ರಮುಖ ನಾಯಕನಾಗಿದ್ದ. ಐಸಿಸ್ನ ರಿಕ್ರೂಟ್ಮೆಂಟ್ಗಳನ್ನು ಇವನೇ ಮಾಡ್ಕೊಳ್ತಾ ಇದ್ದ. ವಯಸ್ಸು ಕೂಡ ಕಡಿಮೆ ಇತ್ತು. ಬೇರೆ ಲೀಡರ್ಗಳ ಥರ ಬರೀ ಬಯಾನ್ ಕೊಡ್ತಾ ಭಾಷಣ ಮಾಡ್ತಾ ಕೂತಿದ್ದವನಲ್ಲ. ಇವನು ಖುದ್ದು ಆ್ಯಕ್ಷನ್ಗೆ ಇಳಿತಿದ್ದ, ಟ್ರೈನಿಂಗ್ ಕೊಡ್ತಾ ಇದ್ದ. ಹೊಸ ಉಗ್ರರನ್ನು ತಯಾರು ಮಾಡೋದ್ರಲ್ಲಿ ಇವನು ಪಾತ್ರ ತುಂಬ ದೊಡ್ಡದಿರ್ತಾ ಇತ್ತು. ಇತ್ತೀಚೆಗೆ ಇರಾಕ್ನಿಂದ ಪಾಕಿಸ್ತಾನದವರೆಗೆ ಐಸಿಸ್ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ತಾ ಹೋಗ್ತಾ ಇದೆ. ಸಿರಿಯಾದಲ್ಲಿ ಬಶರ್ ಸರ್ಕಾರ ಪತನಗೊಂಡ ನಂತರ ಅಲ್ಲೊಂಥರ ಅರಾಜಕತೆ ಉಂಟಾಗಿದೆ ಅಲ್ವಾ, ಅದರ ಲಾಭ ಮಾಡ್ಕೊಳ್ಳೋದಕ್ಕೆ
ಐಸಿಸ್ ಹೊಂಚಾಗ್ತಾ ಕೂತಿತ್ತು. ಬಶರ್ ಸರ್ಕಾರ ಇದ್ದ ದಿನಗಳಲ್ಲಿ ರಷ್ಯಾ ಹಾಗೂ ಅಮೆರಿಕಾಗಳು ಎರಡೂ ಕೂಡ ಐಸಿಸ್ ವಿರುದ್ಧ ದಾಳಿ ಮಾಡ್ತಾ ಇದ್ವು. ಈಗ ರಷ್ಯಾ ಅಲ್ಲಿ ತನ್ನ ದಾಳಿಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ. ಇರಾನ್ ಕೂಡ ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ಸರಿದಿದೆ. ಹೀಗಾಗಿ ಅಲ್ಲಿ ಐಸಿಸ್ನ ಪ್ರಭಾವ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಐಸಿಸ್ನ ನೆಲೆಗಳು ಹೆಚ್ಚಾಗಿರೋದು ಇರಾಕಲ್ಲೇ. ಅಲ್ಲಿ ಅದನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋ ಕೆಲಸ ನಡೆದಿದೆ. ಆದರೂ ಬೇರು ಸಮೇತ ಕಿತ್ತೆಸೆಯೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಸಾಧ್ಯ ಆಗೋದು ತುಂಬಾ ಕಷ್ಟ ಕೂಡ. ಇರಾಕ್ ಅಲ್ಲಿ ಐಸಿಸ್ ಇದೆ, ಜೊತೆಗೆ ಅಕ್ಕಪಕ್ಕದ ದೇಶಗಳಿಗೆ ಕೂಡ ಇದು ವ್ಯಾಪಿಸಿಕೊಳ್ತಾ ಇದೆ. ಟರ್ಕಿಯಲ್ಲಿ ಐಸಿಸ್ನ ಅಸ್ತಿತ್ವ ಇದೆ. ಪಾಕಿಸ್ತಾನ, ಆಫ್ಘನಿಸ್ತಾನಗಳಲ್ಲಿ ಅದು ಬೆಳೀತಾ ಹೋಗ್ತಾ ಇದೆ. ಅಷ್ಟ್ಯಾಕೆ ನಮ್ಮ ಕೇರಳದಿಂದ ಕೂಡ ಅಲ್ಲಿಗೆ ರಿಕ್ರೂಟ್ಮೆಂಟ್ಗಳಾಗಿವೆ ಅನ್ನೋದು ತುಂಬಾ ಬೆಚ್ಚಿ ಬೀಳಿಸೋ ವಿಷಯ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಉಗ್ರರನ್ನ ನಿಯಂತ್ರಿಸೋದ್ರ ಬಗ್ಗೆ ಜಂಟಿ ಹೋರಾಟ ರೂಪಿಸೋ ನಿಟ್ಟಲ್ಲಿ ಚರ್ಚೆ ಮಾಡೋದಕ್ಕೆ ಸಿರಿಯಾದ ವಿದೇಶಾಂಗ ಸಚಿವ ಹಸನ್ ಅಲ್ ಶಯಬಾನಿ ಇರಾನ್ಗೆ ಬಂದಿದ್ರು. ಗೆಳೆಯರೆ, ಸದ್ಯಕ್ಕೆ ಸಿರಿಯಾದಲ್ಲಿನ ಸರ್ಕಾರವನ್ನ ಲೀಡ್ ಮಾಡ್ತಾ ಇರೋದು ಅಲ್ಲಿನ HTS ಅಂದ್ರೆ ಹಯಾತ್ ತಹರೀರ್ ಅಲ್ ಶಾಮ್ ಅನ್ನೋ ಸಂಘಟನೆ. ಇದು ಕೂಡ ಸುನ್ನಿ ಮುಸ್ಲಿಂ ಪಂಗಡಕ್ಕೆ ಸೇರಿದ ಉಗ್ರರ ಪಡೆನೆ. ಸಲಾಫಿ ಜಿಹಾದಿಸ್ಟುಗಳು ಅಂತ ಕರೆಸ್ಕೊಳ್ತಾ ಇದ್ದ ಅಲ್ ಖೈದಾ ಪಂಗಡದ ಜೊತೆ ಈ HTS ಕೂಡ ಸಂಪರ್ಕವನ್ನು ಹೊಂದಿತ್ತು. ಐಸಿಸ್ ಕೂಡ ಇದೇ ಸಲಾಫಿ ಜಿಹಾದಿ ಪಂಥಾನೆ. ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಮ್ಮೆ ಯಾವುದೋ ಒಂದು ಪಂಗಡಕ್ಕೆ ಅಧಿಕಾರ ಸಿಗುತ್ತು ಅಂತ ಇಟ್ಕೊಳ್ಳಿ, ಆಗ ಅವರು ಸಿಕ್ಕ ಅಧಿಕಾರವನ್ನು ಉಳಿಸ್ಕೊಳ್ಳೋದು ಹೇಗೆ ಮತ್ತು ಆಳೋದು ಹೇಗೆ ಅನ್ನೋ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗ್ತಾರೆ. ಅಲ್ಲಿ ಎಲ್ಲ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆಗಳ ಮೂಲ ಉದ್ದೇಶ ರಾಜಕೀಯ ಅಧಿಕಾರವನ್ನು ಕೈಗೆತ್ತಿಕೊಳ್ಳೋದು, ಜಗತ್ತನ್ನ 7ನೇ ಶತಮಾನಕ್ಕೆ ತಗೊಂಡು ಹೋಗೋದು. ಈಗ ಆಫ್ಘನಿಸ್ತಾನದಲ್ಲಿ ನೋಡಿ, ಅಲ್ಲಿನ ಅಮೆರಿಕದ ಪಡೆಗಳ ವಿರುದ್ಧ ಹೋರಾಡುವಾಗ ಎಲ್ಲ ಉಗ್ರ ಸಂಘಟನೆಗಳು ಒಂದಾಗೇ ಇದ್ವು. ಅಧಿಕಾರ ತಾಲಿಬಾನ್ಗೆ ಸಿಗಿತು. ಈಗ ಅಲ್ಲಿ ಐಸಿಸ್ ಮತ್ತು ತಾಲಿಬಾನ್ ಕಿತ್ತಾಡ್ಕೊಳ್ತಾ ಇವೆ. ಹಾಗೆ ಸಿರಿಯಾದಲ್ಲಿ ಕೂಡ ಈಗ ಅಧಿಕಾರಕ್ಕೆ ಬಂದಿರೋ HTS ಅಮೆರಿಕದ ಕೃಪಾಶೀರ್ವಾದದಿಂದಲೇ ಅಧಿಕಾರವನ್ನು ತನ್ನ ಕೈಗೆ ತಗೊಂಡಿದೆ. ಅವರಿಗೂ ಅಲ್ಲಿ ಕಾಂಪಿಟೇಟರ್ಗಳೇನು ಬೇಕಾಗಿಲ್ಲ. ಸೊ ಐಸಿಸ್ ಅನ್ನ ಮಟ್ಟ ಹಾಕಬೇಕು. ಅದಕ್ಕಾಗಿ ಇರಾಕಿನ ಸಹಾಯವನ್ನು ಕೇಳೋದಕ್ಕೆ ಅವರು ಬಂದಿದ್ದಾರೆ. ಇದೇ ಸಂದರ್ಭದಲ್ಲೇ ಐಸಿಸ್ನ ಉಪಮುಖ್ಯಸ್ಥನನ್ನ ಇರಾಕಲ್ಲಿ ಹೊಡೆದು ಹಾಕಲಾಗಿದೆ. ಇನ್ನು ಇವನನ್ನು ಹೊಡೆದು ಹಾಕಿದ ಹೇಗೆ, ಎಲ್ಲಿ ಮತ್ತು ಯಾರು ಅನ್ನೋದು. ಗೆಳೆಯರೆ, ಇವತ್ತು ಅಮೆರಿಕ ಅದರ ಸಂಪೂರ್ಣ ಕೀರ್ತಿಯನ್ನು ತಾನೇ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದರ ಹಿಂದೊಂದು ಕಾರಣ ಕೂಡ ಇದೆ, ಅದನ್ನು ನಿಮಗೆ ಹೇಳ್ತೀನಿ. ಇನ್ನು ಈ ಅಬು ಮಕ್ಕಿಯನ್ನ ಇರಾಕಿನ ಪಶ್ಚಿಮ ಭಾಗದಲ್ಲಿನ ಅನ್ಬರ್ ಪ್ರಾವಿನ್ಸ್ ಅಲ್ಲಿ ವಾಯುದಾಳಿಯ ಮೂಲಕ ಹೊಡೆದು ಕೆಡವಲಾಗಿದೆ. ಇಲ್ಲಿ ಕೂಡ ಅಮೆರಿಕ, ಇರಾಕ್ ಮತ್ತು ಅಲ್ಲಿನ ಕುರ್ದಿಶ್ ಪಡೆಗಳ ಜಂಟಿ ಪ್ರಯತ್ನದಿಂದ ಈ ಅಬು ಸಿಕ್ಕಿಬಿದ್ದಿದ್ದಾನೆ. ಅಲ್ಲಾಗಿದ್ದೇನು ಅಂದ್ರೆ, ಮೊನ್ನೆ ಕುರ್ದಿಶ್ ಪಡೆಗಳು ಐಸಿಸ್ನ ಪ್ರಮುಖ ಉಗ್ರನೊಬ್ಬನನ್ನ ತಮ್ಮ ವಶಕ್ಕೆ ತಗೊಂಡಿವೆ. ಇನ್ನು ಈ ಕುರ್ದಿಶ್ಗಳು ಯಾರು ಅಂದ್ರೆ, ಇವರು ಈ ಭಾಗದಲ್ಲಿ ತಮ್ಮದೇ ಆದ ದೇಶವೊಂದನ್ನು ಸ್ಥಾಪನೆ ಮಾಡಿಕೊಳ್ಳೋದಕ್ಕಾಗಿ ಶತಮಾನಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇರೋ ಬುಡಕಟ್ಟು ಜನಾಂಗ. ಇವರನ್ನು ಕುರ್ದರು ಅಂತ ಕರೀತಾರೆ. ಇರಾನ್, ಇರಾಕ್ ಮತ್ತು ಟರ್ಕಿ ಭಾಗದಲ್ಲಿ ಅಂದ್ರೆ ಈ ಭಾಗದಲ್ಲಿ ಕುರ್ದರು ಹೆಚ್ಚಾಗಿದ್ದಾರೆ. ಇದೆಲ್ಲವನ್ನ ಸೇರಿಸಿಕೊಂಡು ಒಂದು ಕುರ್ದಿಸ್ತಾನ ಮಾಡಬೇಕು ಅನ್ನೋದು ಇವರ ಕನಸು. ಈ ಹಿಂದೆ ಅಂದ್ರೆ ಮೊದಲ ವಿಶ್ವಯುದ್ಧದ ಸಮಯದಲ್ಲೇ ಇವ್ರಿಗೊಂದು ಕುರ್ದಿಸ್ತಾನವನ್ನ ರಚನೆ ಮಾಡಿಕೊಡ್ತೀವಿ ಅಂತ ಪಶ್ಚಿಮದ ಜಗತ್ತು ಪ್ರಾಮಿಸ್ ಮಾಡಿತ್ತು. ಅದನ್ನು ನಂಬಿ ಅವರು ಆಟೋಮನರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಮಿತ್ರ ಪಡೆಗಳಿಗೆ ಸಹಾಯ ಮಾಡಿದ್ರು. ಆದರೆ ಮೊದಲ ವಿಶ್ವಯುದ್ಧ ಮುಗಿದು, ಎರಡನೆಯದ್ದೂ ಮುಗಿದು, ಈಗ ಜಗತ್ತು ಯಾವಾಗ 3ನೇ ವಿಶ್ವಯುದ್ಧ ಆಗುತ್ತೋ ಅನ್ನೋ ಆತಂಕದಲ್ಲಿದೆ. ಆದರೆ ಕುರ್ದಿಸ್ತಾನದ ಇವರ ಕನಸು ಮಾತ್ರ ಈಡೇರಿಲ್ಲ. ಇವ್ರ ಬಗ್ಗೆ ಪ್ರತ್ಯೇಕ ವಿಡಿಯೋ ಒಂದರಲ್ಲಿ ವಿವರವಾಗಿ ಹೇಳಿದ್ದೀನಿ. ಅದರ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಸದ್ಯಕ್ಕೆ ಇರಾಕ್ ಅಲ್ಲಿ ಇವರಿರೋ ಜಾಗಕ್ಕೆ ಸ್ವಾಯತ್ತತೆಯನ್ನ ಕೊಡಿಸೋದ್ರಲ್ಲಿ ಅಮೆರಿಕ ಯಶಸ್ವಿಯಾಗಿದೆ. ಈ ಕುರ್ದರು ಇವತ್ತಿಗೂ ಕೂಡ ಈ ಭಾಗದಲ್ಲಿ ಐಸಿಸ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವೇ ಪಡೆಗಳೇ ಮೊನ್ನೆ ಒಬ್ಬ ಐಸಿಸ್ ಉಗ್ರನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಈ ಅಬು ಮಕ್ಕಿಯ ವಿಷಯ ಗೊತ್ತಾಗಿದೆ. ಈ ಮಾಹಿತಿಯನ್ನ ಅವರು ಇರಾಕ್ ಹಾಗೂ ಅಮೆರಿಕದ ಪಡೆಗಳ ಜೊತೆ ಹಂಚಿಕೊಂಡಿದ್ದಾರೆ. ಆ ನಂತರ ಅಲ್ಲಿ ರೇಖಿ ಶುರುವಾಗಿದೆ ಮತ್ತು ಅನ್ಬರ್ ಪ್ರಾವಿನ್ಸ್ ಅಲ್ಲಿ ಅವನ ಮೇಲೆ ವಾಯುದಾಳಿ ಮಾಡೋ ಮೂಲಕ ಅವನನ್ನು ಹೊಡೆದು ಹಾಕಲಾಗಿದೆ. ಇನ್ನು ಇದರ ಶ್ರೇಯವನ್ನು ಸಂಪೂರ್ಣವಾಗಿ ಅಮೆರಿಕ ತಗೊಳ್ತಾ ಇರೋದು ಯಾಕೆ? ಗೆಳೆಯರೆ, ನೀವು ಗಮನಿಸಿರಬೇಕು, ಅಧಿಕಾರಕ್ಕೆ ಬರೋ ಮೊದಲಿಂದಲೂ ಕೂಡ ಟ್ರಂಪ್ ಬೇರೆ ಬೇರೆ ದೇಶಗಳ ಯುದ್ಧಕ್ಕೆ ನಾವು ನಮ್ಮ ಸೈನಿಕರನ್ನ ಯಾಕೆ ಕಳುಹಿಸಬೇಕು, ನಮ್ಮ ಟ್ಯಾಕ್ಸ್ ಹಣ ಯಾಕೆ ಖರ್ಚಾಗಬೇಕು, ನ್ಯಾಟೋಗೆ ನಾವು ಹಣ ಕೊಡೋದಿಲ್ಲ ಅಂತೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಈ ಹಿಂದೆ ಆಫ್ಘನಿಸ್ತಾನದಿಂದ, ಇರಾಕ್ನಿಂದ ಸೇನಾ ಹಿಂತೆಗೆತದ ಬಗ್ಗೆ ಕೂಡ ಟ್ರಂಪ್ ಮಾತಾಡಿದ್ರು. ಆದರೆ ಹಾಗೆ ಅಮೆರಿಕ ಎಲ್ಲ ಕಡೆಗಳಿಂದಲೂ ಎದ್ದು ಹೋದ್ರೆ ಅಮೆರಿಕ ಗ್ರೇಟ್ ಎಗೇನ್ ಅನ್ನೋದು ಬರೀ ಮಾತಾಗಿ ಉಳಿಯುತ್ತೆ. ಅಮೆರಿಕ ಅನಗತ್ಯ ಪ್ರದೇಶಗಳಿಂದ ಸೇನೆಯನ್ನ ಹಿಂದಕ್ಕೆ ತಗೋಬಹುದು, ಆದರೆ ಜಗತ್ತಿನ ಮೇಲೆ ಇಟ್ಟುಕೊಂಡಿರುವ ಹಿಡಿತವನ್ನು ಬಿಟ್ಟುಕೊಡೋದಿಲ್ಲ. ಅದರಲ್ಲೂ ಮಧ್ಯಪ್ರಾಚ್ಯವನ್ನ ಅಮೆರಿಕ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ಲಾಭ ಇದೆ, ಅಲ್ಲಿ ತೈಲ ಇದೆ, ಅಲ್ಲಿ ಖನಿಜ ಸಂಪತ್ತಿದೆ, ಅಲ್ಲಿ ಇಸ್ರೇಲ್ ಕೂಡ ಇದೆ. ಅಲ್ಲಿಂದಲೇ ಇಂಡೋ ಪೆಸಿಫಿಕ್ ಅನ್ನು ಸಂಪರ್ಕಿಸಬೇಕು. ಹೀಗಾಗಿ ಅಮೆರಿಕ ಮಧ್ಯಪ್ರಾಚ್ಯದ ಹಿಡಿತವನ್ನು ಸಡಿಲಗೊಳಿಸೋದಿಲ್ಲ. ಅದನ್ನು ಜಗತ್ತಿಗೆ ತೋರಿಸಿಕೊಳ್ಳಬೇಕಾದ ಅಗತ್ಯ ಮತ್ತು ಅಮೆರಿಕದ ಜನರಿಗೆ ತಿಳಿಸಬೇಕಾದ ಅಗತ್ಯ ಕೂಡ ಟ್ರಂಪ್ ಅವರಿಗಿದೆ.
PR ವಿಷಯದಲ್ಲಿ, ಪರ್ಸನಲ್ ಬ್ರ್ಯಾಂಡಿಂಗ್ ವಿಷಯದಲ್ಲಿ ಟ್ರಂಪನ್ನು ಮೀರಿಸುವ ವಿಶ್ವ ನಾಯಕರು ಸದ್ಯಕ್ಕಂತೂ ಬೇರೆ ಯಾರೂ ಕಾಣ್ತಾ ಇಲ್ಲ. ಹೀಗಾಗಿ ಈ ಏರಿಯಲ್ ಸ್ಟ್ರೈಕ್ ಆದ ಕೂಡಲೇ ಅದರ ವಿಡಿಯೋನ ಬಿಡುಗಡೆಗೊಳಿಸಿ ಅವನನ್ನು ನಮ್ಮ ಅಧ್ಯಕ್ಷ ಟ್ರಂಪೇ ಹೊಡೆದು ಹಾಕಿದ್ದು ಅನ್ನೋ ಹೆಡ್ಲೈನ್ಗಳನ್ನು ಕೊಟ್ಟು ವೈಟ್ ಹೌಸ್ ಟ್ವೀಟ್ ಮಾಡಿದೆ. ಅಲ್ಲಿ ಪ್ರಚಾರ ಯಾರು ಬೇಕಾದರೂ ತಗೊಳ್ಳಿ, ಅಂತೂ ಒಂದು ಹುಳಾನ ಹೊಸಕ್ಕೆ ಹಾಕಿದ್ದಾರೆ. ಅದು ಖುಷಿಯ ವಿಷಯ. ಇದು ಗೆಳೆಯರೆ, ಐಸಿಸ್ನ ಉಪಮುಖ್ಯಸ್ಥನನ್ನ ಇರಾಕಲ್ಲಿ ಹೊಡೆದು ಹಾಕಿದ್ದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.